ಸರಿ, 3-4 ಜನ ಆಕಾಂಕ್ಷಿಗಳಿದ್ದಾರೆ ವಾರ್ಡ್ ನಂಬರ್ 4ಕ್ಕೆ. ಯಾರಿಗೆ ಟಿಕೆಟ್ ಸಿಕ್ಕರೂ ಒಗ್ಗಟ್ಟಲ್ಲಿ ಕೆಲಸ ಆಗುತ್ತೆ. ಹೌದು, ನಾವು ಇವತ್ತು ನಮ್ಮ ಪಕ್ಷದಲ್ಲಿ ಯಾವಾಗ್ಲಿಂದ ಅದೇ ನಡ್ಕೊಂಡು ಬಂದಿರೋದು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೆ ಕೊಟ್ಟರು ಕೂಡ ನಾವು ಹೋರಾಟ ಮಾಡ್ಕೊಂಡು ಬರ್ತೀವಿ. ನಮ್ಮ ಪಕ್ಷನ ಗೆಲ್ಸಕ್ಕೆ ಎಲ್ಲ ರೀತಿಯ ಹೋರಾಟ ಮಾಡ್ತೀವಿ. ಈಗ ಏನು ಅನೇಕ ಸಾಮಗ್ರಿಗಳನ್ನ ಹಂಚ್ತಾ ಇದ್ದೀರಿ, ಸೊ ಇದು ಎಲೆಕ್ಷನ್ಗೋಸ್ಕರ ಹಂಚ್ತಾ ಇರೋದು ಅಥವಾ ಹೇಗೆ? ಸ್ವಲ್ಪ ಜನವರಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು. ಜನವರಿಯಲ್ಲಿ ನಮಗೆ ವಾರ್ಡು ಆಗಿರಲಿಲ್ಲ, ಕ್ಯಾಟಗಿರಿನೂ ಆಗಿರಲಿಲ್ಲ. ಜನವರಿಯಿಂದನೂ ಕೂಡ ನಿರಂತರವಾಗಿ ನಾವು ಜನವರಿ ಕ್ಯಾಲೆಂಡರ್ ಇರ್ಬೋದು, ಲಡ್ಡುಗಳು ಇರ್ಬೋದು, ಅಥವಾ ಸ್ಕೂಲ್ ಮಕ್ಕಳಿಗೆ ಬ್ಯಾಗ್ ಕೊಡೋದು ಕಾರ್ಯಕ್ರಮ ಇರ್ಬೋದು, ಅಥವಾ ಬುಕ್ಸ್ ಕೊಡೋದು ಕಾರ್ಯಕ್ರಮಗಳಿರ್ಬೋದು, ಬೇರೆ ಬೇರೆ ಕ್ರಿಕೆಟ್ ಟೂರ್ನಮೆಂಟ್ ಇರ್ಬೋದು, ಬೇರೆ ಯುವಕರಿಗೆ ಏನೇನೋ ಕಾರ್ಯಕ್ರಮಗಳು ಮಾಡೋದಿರ್ಬೋದು, ಅದನ್ನ ನಿರಂತರವಾಗಿ ಮಾಡ್ಕೊಂಬತ್ತಾ ಇದ್ದೀರಿ. ಈಗ ಎಲೆಕ್ಷನ್ ಕ್ಯಾಟಗಿರಿ ಆಗಿ ವಾರ್ಡ್ ವಿಂಗಡಣೆ ಆಗಿ 1-1.5 ತಿಂಗಳು 2 ತಿಂಗಳು ಆಗಿರ್ಬೋದು. ಅದಕ್ಕೆ ಮುಂಚೆಯಿಂದನೂ ಮಾಡ್ತಾ ಇದ್ದೀರಿ. ಅದು ಮುಂಚೆ ನಾವು ಏನು ಕಾಂಗ್ರೆಸ್ ಪಕ್ಷದಲ್ಲಿಂದ ಒಂದು 20-22 ವರ್ಷಗಳಿಂದ ಬಂದಿದ್ದೀರಿ. ನಾವು ಹಿಂದೆ ನಾವು ಮಾಡಿರೋ ಕೆಲಸಗಳನ್ನ ನೋಡ್ಕೊಳ್ಳಿ. ನಮಗೆ ಏನೋ ಕ್ಯಾಟಗಿರಿ ಆಗ್ತದೆ ಅಂತ ಮಾಡಿಲ್ಲ, ಅಥವಾ ನಾವು ಒಂದು BBMP ಅಥವಾ GBA ಕ್ಯಾಂಡಿಡೇಟ್ ಆಗಬೇಕು ಅಂತ ಮಾಡಿಲ್ಲ. ನಮ್ಮ ಪಕ್ಷನ ಸದೃಢಗೊಳಿಸ್ಬೇಕು ಅಂತ ನಾವು ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ಕೊಂಡ್ ಬಂದಿದ್ದೀವಿ, ಪ್ರಸನ್ನ ಕುಮಾರ್ ಕಾಲದಿಂದನೂ ಕೂಡ. ಯಲಹಂಕ ಟೌನ್ ಅಂದ್ರೆ ಬಿಜೆಪಿ ಭದ್ರಕೋಟೆ. ಶಾಸಕರು ಹೇಳ್ತಾರೆ 7-7 ಗೆಲ್ತೀವಿ ಅಂತ. ಸರ್, 5-6 ಸರಿ ಕಾಂಗ್ರೆಸ್ 10 ವರ್ಷ ಅನ್ಕೊಳ್ರಿ. ಬಸವಲಿಂಗಪ್ಪನವರು, ಪ್ರಸನ್ನ ಕುಮಾರ್ ಅವರು 10 ವರ್ಷ ಆಳಿದೆ ಕಾಂಗ್ರೆಸ್ ಇಲ್ಲಿ. ಭದ್ರಕೋಟೆ ಅನ್ನೋದಕ್ಕಿಂತ ನಮ್ಮಲ್ಲಿರೋಂಥ ಕೆಲವು ನ್ಯೂನ್ಯತೆಗಳನ್ನ ನಾವು ಸರಿಪಡಿಸ್ಕೊಳಕ್ ಆಗ್ದಿಲ್ದಿರ ಇವತ್ತು ನಾವು ಸ್ವಲ್ಪ ಹಿಂದೆ ಹೋಗಿದ್ದೀರಿ ಅಂತ ಅನ್ಕೋಬೇಕು. ಅದು ಬೇರೆ ಅದನ್ನ ನಾವು ಹೇಳಕ್ಕೆ ಸರಿ ಇರಲ್ಲ. ಈಗ ಬಿಜೆಪಿ ಭದ್ರಕೋಟೆ ಅನ್ನೋದಕ್ಕಿಂತ ನಾವು ನಮ್ಮ ಪಕ್ಷದಲ್ಲಿ ನಮ್ಮ ಸಂಘಟನೆ ಸ್ವಲ್ಪ ಹಿಂದೆ ಹೋಯಿತು ಅಂತ ನಮ್ಮ ಅನಿಸಿಕೆ. ಈಗಲೂ ಕಾಂಗ್ರೆಸ್ ಬದುಕಿದೆ ಅಂತ ಹೇಳ್ತೀರಿ? ಕಾಂಗ್ರೆಸ್ ಇರೋದ್ರಿಂದನೇ ಜನಗಳು ಇವತ್ತು ಸದೃಢವಾಗಿದ್ದಾರೆ. 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಸರ್ಕಾರದಿಂದ ಬಡಬಗ್ಗರಿಗೆ ಎಷ್ಟೆಲ್ಲ ಕಾರ್ಯಕ್ರಮಗಳಾಗ್ತಾ ಇದೆ, ಅದೇ ಕಾಂಗ್ರೆಸ್. ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿಜೃಂಭಿಸುವಾಗ ಯಲಹಂಕ ಭಾಗದಲ್ಲಿ ಕಮ್ಮಿ ಆಗಿದೆ ಅನ್ಕೊಂಡು ಕಾಂಗ್ರೆಸ್ ಇಲ್ಲ ಅನ್ನೋದು ತಪ್ಪು ಅಂತ ನನ್ನ ಭಾವನೆ. ಓಕೆ, ಥ್ಯಾಂಕ್ ಯು.